ಅಧ್ಯಕ್ಷರೇ, ಸರ್ಕಾರ ಬಂದು 2.5 ವರ್ಷ ಆಯ್ತು. ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆಯನ್ನ ಕೇಳಿದೀನಿ. ತೆಗಿಸಿರ್ಬೇಕಾದ್ರೆ ನೀವು ಆದ್ರೆ ತೆಗಿಸಿ ನೋಡ್ರಿ, ಉತ್ತರ ಸೇಮ್ ಉತ್ತರ ಕೊಡ್ತದ. ಇಲ್ಲಿವರೆಗೆ ಯಾವ ಸಮಸ್ಯೆನೂ ನಮ್ಮದು ಬಗೆಹರಿದಲ್ಲ. 10 ದಿನಕ್ಕೆ 1 ದಿನ ನೀರು ಬಿಡ್ತದ. 3 ಪಟ್ಟಣಗಳಲ್ಲಿ 10 ದಿವಸದಲ್ಲಿ 1 ದಿವಸ ನೀರು ಬಿಡ್ತಾರ. ಆ ನೀರನ್ನು 10 ದಿನದ ಆಗಸ್ಟ್ ಮಟ್ಟಿಗೆ ಸ್ಟೋರೇಜ್ ಮಾಡಿರ್ಬೇಕು. 10 ದಿನ ಅವನ್ನ ಕುಡಿಯೋಕ್ಕೂ ಬಳಕೆ ಮಾಡಬೇಕು, ದಿನ ಬಳಕೆಗೂ ಅವೇ ನೀರನ್ನೇ ಯೂಸ್ ಮಾಡಬೇಕು. ನಾವು ಕೊಟ್ಟಂತವರೆಗೂ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಕೊಂತ ಹೋಗ್ತಿದ್ದಾರೆ. ದಿನಾಲೂ ನೀರು ಕೊಡ್ತಕ್ಕಂಥದಕ್ಕೆ ಏನಾಗ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರುಗಳು ಇದ್ರ ಬಗ್ಗೆ ಯಾಕೆ ಇದಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಾನು ಕೇಳ್ತಕ್ಕಂಥದ್ದು, ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ, ದೊಡ್ಡ ಡ್ಯಾಮ್ ಇದೆ. ನಮಗೆ ನಾರಾಯಣಪುರ ಡ್ಯಾಮ್ ಅಂದ್ರೆ ಸಮುದ್ರ ನಿಂತಾಗ ನೀರು ನಿಂತಿದೆ. ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯೋಕೆ ನೀರಿಲ್ರಿ. ನಮ್ಮ ಪಟ್ಟಣದಲ್ಲೇ ಡ್ಯಾಮು, ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ. ನಮಗೆ 10 ದಿನಕ್ಕೆ 1 ದಿನ ನೀರು ಬಿಡ್ತಾರೆ 3 ಪಟ್ಟಣಗಳಿಗೆ. ಅಂದ್ರೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತದೆ ಹೇಳಿ? ರೈಟಿಂಗ್ದಾಗ ಪತ್ರಗಳ ಮುಖಾಂತರನೂ ಕೇಳಿದ್ದೀನಿ, ಪ್ರತಿ ನಾನು ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಸೇಮ್ ಉತ್ತರ ಕೊಡ್ತಿದಾರೆ. ಆ ಉತ್ತರ ಕೊಡುವಂಥ ಅಧಿಕಾರಿಗಳಿಗಾದ್ರೂ ಸ್ವಲ್ಪ ಏನಾದರೂ ಒಂದು ಮಾನವೀಯತೆ ಇರಬೇಕಲ್ವಾ? ಕುಡಿಯೋ ನೀರಿನ ಸಮಸ್ಯೆ ಡೈಲಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೆ ಮಾಡ್ಬೇಕಲ್ವಾ ಸರ್ಕಾರ? ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೇಳಿ? ಕೊಟ್ಟಿದ್ದಾರೆ ಉತ್ತರದಲ್ಲಿ, ಅಮೃತ ಯೋಜನೆ ನಡೆದಿದೆ, JJM ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ. JJM ವರ್ಕು ಹಟ್ಟಿಯಲ್ಲಿ ನಡೀತಿದೆ. ಮುದಗಲಲ್ಲಿ JJM ವರ್ಕು ಇಲ್ಲ, ಅಮೃತ ಯೋಜನೆ ಇಲ್ಲ, ಜಲ್ದಾರೆ ವರ್ಕು ಇಲ್ಲ. ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅಮೃತ ಯೋಜನೆ ಇವತ್ತು JJM ವರ್ಕ್ ಮುಗಿಬೇಕಂದ್ರೆ ಸುಮಾರು 2 ವರ್ಷ ಬೇಕಿನ್ನು. ಹಟ್ಟಿಯಲ್ಲಿ ಮತ್ತು ಲಿಂಗಸೂರಲ್ಲಿ 2 ವರ್ಷ ಬೇಕು ಈ ಕಾಮಗಾರಿ ಮುಗಿಬೇಕಂದ್ರೆ. ಅಲ್ಲಿವರೆಗೆ ಏನ್ ಮಾಡ್ಬೇಕು ಇಲ್ಲಿ ಕುಡಿಯೋ ನೀರಿನ ಯೋಜನೆ? ಇವರು ಪರಿಸ್ಥಿತಿ, ಜನರ ಸಮಸ್ಯೆ ಏನಾಗ್ತಿದೆ? 10 ದಿನಕ್ಕೆ 1 ದಿನ ನೀರು ಬಿಟ್ರೆ ಹೆಂಗ್ ಅದನ್ನ ಮಾಡ್ಬೇಕು ಸಾಧ್ಯ ಹೇಳಿ? ಮುದಗಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು JJM ಇಲ್ಲ. ಅವ್ರು ಏನ್ ಮಾಡ್ಬೇಕು ಇವತ್ತು? ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ. ಹೀಗೆ 10 ದಿವಸಕ್ಕೆ 1 ದಿವಸ ನೀರು ಇವತ್ತು ಬಿಡ್ತದಾರ. ಇನ್ನು ಬ್ಯಾಸಿಗೆಯಲ್ಲಿ ಪರಿಸ್ಥಿತಿ ಏನಾಗಬೇಕು ನಮ್ಮದು? ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ? ಕುಡಿಯ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು? ಇದನ್ನ ಪ್ರತಿ ಸಲ ಸುಮಾರು ಪ್ರತಿ ಅಧಿವೇಶನದಲ್ಲಿ ಕೇಳಿದ ಅಧ್ಯಕ್ಷರೇ, ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಒಂದು ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ರೆ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ಕೊಂತೀನಿ. ಉತ್ತರ ಮಾನ್ಯ ಸಭಾಧ್ಯಕ್ಷರೇ, ಲಿಂಗಸಗೂರು ಕ್ಷೇತ್ರದಲ್ಲಿ 3 ಟೌನ್ಸ್ ಇದ್ದಾವೆ ಸಭಾಧ್ಯಕ್ಷರೇ. ಲಿಂಗಸಗೂರು ಟೌನ್, ಹಟ್ಟಿ ಮತ್ತು ಮುದಗಲ್. ಇದರಲ್ಲಿ ಅವ್ರು ಹೇಳಿರೋದು ಭಾಗಶಃ ಸತ್ಯ ಇದೆ ಸಭಾಧ್ಯಕ್ಷರೇ. ಲಿಂಗಸಗೂರು ಪುರಸಭೆಯಲ್ಲಿ 4/2/2023 ಸಭಾಧ್ಯಕ್ಷರೇ ಅಮೃತ 2 ಯೋಜನೆ ಅಡಿಯಲ್ಲಿ ಸುಮಾರು 94 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. MN ರಮೇಶ್ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ಇವರಿಗೆ ಈ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. 18/5/2024 ಈ ಕಾಮಗಾರಿ ಸ್ಥಳವನ್ನು ಅವರಿಗೆ ಕೊಟ್ಟಿರೋದೇ 24 ಸಭಾಧ್ಯಕ್ಷ, ಕಳೆದ ವರ್ಷ. ಮತ್ತು ಈ ಕಾಮಗಾರಿಗೆ ಸುಮಾರು 24 ತಿಂಗಳು ಅಂದರೆ 2 ವರ್ಷಗಳ ಕಾಲಾವಧಿಯನ್ನು ನಾವು ನಿಗದಿ ಮಾಡಿದ್ವಿ ಸಭಾಧ್ಯಕ್ಷರೇ. ಸಂಪೂರ್ಣವಾಗಿ ಲಿಂಗಸಗೂರು ಪಟ್ಟಣಕ್ಕೆ ನೀರು ಕೊಡಬೇಕು ಅಂದರೆ ಇದು 17/5/2026 ಅಧ್ಯಕ್ಷರೇ. ಸುಮಾರು ಇನ್ನೊಂದು 7 ತಿಂಗಳಿದೆ ಸಭಾಧ್ಯಕ್ಷರೇ. ಈ 7 ತಿಂಗಳುಗಳಲ್ಲಿ ನಾವು ಲಿಂಗಸಗೂರು ಪುರಸಭೆಗೆ 24x7 ಅಮೃತ್ 2 ಯೋಜನೆ ಅಡಿಯಲ್ಲಿ ನೀರು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಸಭಾಧ್ಯಕ್ಷರೇ. ಅದಾದ ನಂತರ ಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸಭಾಧ್ಯಕ್ಷರೇ ಅಮೃತ್ 2 ಅಡಿಯಲ್ಲಿ ನಾವು ಕೆಲಸವನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. ಈ ಹಟ್ಟಿ ಪಟ್ಟಣಕ್ಕೆ ಈ ಜಲಸಂಗ್ರಹಾರ, ವಿತರಣಾ ಕೊಳವೆ ಮತ್ತು ಕುಡಿಯುವ ನೀರಿನ ಗೃಹ ಸಂಪರ್ಕಗಳು ಯೋಜನೆಯನ್ನು ಸುಮಾರು 33.22 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ನಳಂದ ಎಂಜಿಕಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಇದು ಸಹ ಕಾಮಗಾರಿ ಸ್ಥಳವನ್ನು ಕೊಟ್ಟಿರೋದು ಅವ್ರಿಗೆ ಗೊತ್ತಿರ್ತದೆ ಸಭಾಧ್ಯಕ್ಷರೇ. 17/1/2025 ಈ ಜಾಗವನ್ನು ನಾವು ಅವರಿಗೆ ಸ್ಥಳ ಕೊಟ್ಟಿರೋದು ಸಭಾಧ್ಯಕ್ಷರೇ. ಲೇಟ್ ಆಗಿದೆ ಸಭಾಧ್ಯಕ್ಷರೇ. 2 ವರ್ಷದ ನಂತರ ಈ 2 ಜಾಗಗಳಲ್ಲಿ ನಾವು ಗುತ್ತಿಗೆದಾರರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಆದ್ದರಿಂದ ನಮ್ಮ ಶಾಸಕರುಗಳು ಹೇಳಿರೋದು, ಹಟ್ಟಿ ಪಟ್ಟಣಕ್ಕೆ RWS ಇಲಾಖೆ ವತಿಯಿಂದ JJM ಅಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಪ್ರಗತಿಯಲ್ಲಿದೆ ಸಭಾಧ್ಯಕ್ಷರೇ. ಇದಕ್ಕೆ 7/1/2025 ಅಂದರೆ 6/1/2026
ಇಡೀ ಕೆಲಸವನ್ನು ನಾವು ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸಿ ಈ ಪಟ್ಟಣಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಕೊನೆಯದಾಗಿ ಶಾಸಕರುಗಳು ಕೇಳಿದ್ದಾರೆ ಸಭಾಧ್ಯಕ್ಷರೇ, ಮುದಗಲ್ ಪಟ್ಟಣ ಪಂಚಾಯತಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ನಾವು ಆಲ್ಟರ್ನೇಟ್ ಅದಕ್ಕೆ ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಬೋರ್ವೆಲಲ್ಲಿ ನೀರು ಕೊಡ್ತಾ ಇರುವಂಥದ್ದು, ಟ್ಯಾಂಕ್ಗಳಲ್ಲಿ ಲೆಕ್ಕ ಇದೆ ಸರ್, ಕೊಡ್ತೀನಿ. ಬೋರ್ವೆಲಲ್ಲಿ ನೀರು ಕೊಡುವಂಥದ್ದು ಮತ್ತು ಟ್ಯಾಂಕರ್ಗಳಲ್ಲಿ ನೀರು ಕುಡಿಯೋ ನೀರು ಒಗ್ಗಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಇಲ್ಲಿ ಏನಾಗಿದೆ ಸಭಾಧ್ಯಕ್ಷರೇ, ನಮಗೆ ಲೋನ್ ಬರಬೇಕಾಗಿತ್ತು ಸಭಾಧ್ಯಕ್ಷರೇ. 17 ಕೋಟಿ ನಮ್ಮ ಹಣ ಮತ್ತು 17 ಕೋಟಿ ಲೋನ್ ಹಣ ಬರಬೇಕಾಗಿತ್ತು. ಒಟ್ಟು 34 ಕೋಟಿಗಳ ವೆಚ್ಚದಲ್ಲಿ ಈ ಮುದಗಲ್ ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆ ಇತ್ತು ಸಭಾಧ್ಯಕ್ಷರೇ. ಆದರೆ ನಮಗೆ ದುಡ್ಡು ಬಂದಿಲ್ಲ ಸಭಾಧ್ಯಕ್ಷರೇ. ಲೋನ್ ಅಮೌಂಟು ನಮಗೆ ಸಿಗಲಿಲ್ಲ ಸಭಾಧ್ಯಕ್ಷರೇ ಮುದಗಲ್ ಪಟ್ಟಣಕ್ಕೆ. ಆದರೆ ಈಗಾಗಲೇ ಸುಮಾರು ಮುದಗಲ್ ಪಟ್ಟಣಕ್ಕೂ ನೀರು ಕೊಡಬೇಕು ಅಂತಲೂ ನಾವು ಇದು ಮಾಡಿದ್ವಿ ಸಭಾಧ್ಯಕ್ಷ. ಅದು ಯಾರಿಗೋ ಕೊಟ್ಟಿದ್ರು, ಅದು ರದ್ದು ಮಾಡಿದ್ದೀವಿ ಸಭಾಧ್ಯಕ್ಷ. ಅದೆಂಥದ್ದು ಅವನು ಕಾಂಟ್ರಾಕ್ಟ್ರ್ ಈ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ರಿ ಅಂತ ಹೇಳ್ಬಿಟ್ಟು ಅವನು ಓಡೋದ ಸಭಾಧ್ಯಕ್ಷ. ಇದಕ್ಕೆ ಸುಮಾರು 17 ಕೋಟಿ ನಮ್ಮಲ್ಲಿದ್ದಂತಹ ಅನುದಾನದಲ್ಲಿ ಸುಮಾರು 6 ಕೋಟಿ 62 ಲಕ್ಷ ನಾವು ಮುದಗಲ್ ಪಟ್ಟಣಕ್ಕೆ ಖರ್ಚು ಮಾಡಿದ್ವಿ ಸಭಾಧ್ಯಕ್ಷ. ಇದು ಸುಮಾರು 27% ಅಷ್ಟು ಕೆಲಸ ಆಗಿದೆ ಅಂತ ನನ್ನ ಹತ್ರ ರಿಪೋರ್ಟ್ ಇದೆ ಸಭಾಧ್ಯಕ್ಷ. ಇನ್ನು ಉಳಿದ 63% ಕೆಲಸ ಬಾಕಿ ಇದೆ ಸಭಾಧ್ಯಕ್ಷ. ಅದಕ್ಕೆ ಹಣ ಬೇಕಾಗ್ತದೆ ಸಭಾಧ್ಯಕ್ಷ. ಈ ಹಣವನ್ನು ಯಾವ ಥರ ಹೊಂದಿಸೋದು ಅಂತ ನೋಡಿ ಸುಮಾರು 35 ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷ. 35.45 ಕೋಟಿ ಹಣ ಬೇಕಾಗ್ತದೆ ಸಭಾಧ್ಯಕ್ಷ. 6 ಕೋಟಿ ಅದರಲ್ಲಿ ಖರ್ಚು ಮಾಡಿ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ನಮಗೆ ಮುದಗಲ್ ಪಟ್ಟಣಕ್ಕೆ ಈ ಕುಡಿಯೋ ನೀರು ಕೊಡಲಿಕ್ಕೆ ಬೇಕಾಗ್ತದೆ ಸಭಾಧ್ಯಕ್ಷ. ಅದನ್ನ ಯಾವ ಥರ ನಾವು ಮಾಡೋದು ಅಂತ ನಾವು ಈಗಾಗಲೇ ನಮ್ಮ ಫೈನಾನ್ಸ್ ಅವ್ರ ಹತ್ರನೂ ನಾವು ಅಸಿಸ್ಟೆನ್ಸ್ ಕೇಳಿದ್ವಿ ಸಭಾಧ್ಯಕ್ಷ. ಅಲ್ಲಿ ಬಂದ ತಕ್ಷಣ ಅಲ್ಲಿಂದ ನಮಗೆ ಹಣ ಮಂಜೂರಾದ ತಕ್ಷಣ ಮುದಗಲ್ ಪಟ್ಟಣಕ್ಕೂ ಸಹ ನಾವು ನೀರು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾಧ್ಯಕ್ಷ. ಈಗ 3 ಪಟ್ಟಣದಲ್ಲಿ 2 ಪಟ್ಟಣಗಳು ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನದಲ್ಲಿ 2 ಪಟ್ಟಣಗಳಿಗೆ ಅವರಿಗೆ ನೀರು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಅಂದರೆ ಕೊಡ್ತಾ ಇದ್ದೀವಿ, ಕೆಲಸ ಪ್ರಗತಿಯಲ್ಲಿದೆ. ಈ ಒಂದಕ್ಕೆ ಇನ್ನೊಂದು ಸ್ವಲ್ಪ 1 ತಿಂಗಳಷ್ಟು, ಒಂದು 3 ತಿಂಗಳಷ್ಟಿದೆ. ಇನ್ನೊಂದಕ್ಕೆ ಇನ್ನೊಂದು 7 ತಿಂಗಳಲ್ಲಿ 2 ಕೊಡ್ತೀವಿ ಸಭಾಧ್ಯಕ್ಷ. ಮತ್ತು ಈ ಸಮಸ್ಯೆ ಇರೋದ್ರಿಂದ ಮುದಗಲ್ ಪಟ್ಟಣಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ SFC ಗ್ರಾಂಟಲ್ಲಿ ದುಡ್ಡು ಕೊಟ್ಟು ಅವರಿಗೆ ತಕ್ಷಣಕ್ಕೆ ಬೋರ್ವೆಲ್ ಮುಖಾಂತರ ಮತ್ತು ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷ. ಇದಕ್ಕೆ ಮುದಗಲ್ ಪಟ್ಟಣಕ್ಕೆ ಈ ದುಡ್ಡು ನಾವು ಕೇಳಿದ್ದೀವಿ ಸಭಾಧ್ಯಕ್ಷ. ಹಣದ ಅವಶ್ಯಕತೆ ಇದೆ ಸಭಾಧ್ಯಕ್ಷ. ಸುಮಾರು ಇನ್ನೂ 29 ಕೋಟಿ ರೂಪಾಯಿಗಳು ಬೇಕಾಗ್ತದೆ. ಫೈನಾನ್ಸ್ ಅವ್ರು ಕೇಳಿದ್ದೀವಿ ಸಭಾಧ್ಯಕ್ಷ. ಫೈನಾನ್ಸ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದ ತಕ್ಷಣ ನಾವು ಮುದಗಲ್ ಪಟ್ಟಣಕ್ಕೆ ಸಹ ನೀರು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ ಸಭಾಧ್ಯಕ್ಷ. ಅಧ್ಯಕ್ಷರೇ, ಇಲ್ಲಿವರೆಗೂ ಪೂರಕವಾಗಿ ನಾವು 2.5 ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ದಿನಾಲೂ ಕುಡಿಯೋಕೆ ನೀರು ಕೊಡ್ರಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಚಿವರು ಉತ್ತರ ಕೊಡ್ತಕ್ಕಂಥದ್ದನ್ನ ಯಾವುದೋ 2017ನೇ ಇಸ್ವಿಯಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು. ಇವತ್ತು 9ನೇ ವರ್ಷ ಇದು. ಆ ಟೆಂಡರ್ ಅದೇ ಹೆಸರು ನೆಪದ ಮೇಲೆ ಇವತ್ತು 9 ವರ್ಷಗಟ್ಟಲೆ 9 ವರ್ಷ ಆದರೂ ಕೂಡ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಮುದಗಲಲ್ಲಿ. ಬರೀ ಅದೇ ಉತ್ತರ ಕೊಟ್ಕೊಂತ ಹೋದ್ರೆ ಮುಂದಿನ ಜನರಲ್ಲಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಕುಡಿಯ ನೀರಿನ ಸಮಸ್ಯೆ ಎದುರಿಸಿದ್ರೆ ಗೊತ್ತಾ? ಇವತ್ತ ಅಮೃತ ಯೋಜನೆ JJM ವರ್ಕ್ ಇವೇನಾದ್ರೂ ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನು 2 ವರ್ಷ ಬೇಕು. ಇವ್ರೇನು ಸಚಿವರು ಹೇಳ್ತಾರಲ್ಲ 3 ತಿಂಗಳ 7 ತಿಂಗಳ, ಯಾವ ಕಾರಣಕ್ಕೂ ಆಗಲ್ಲ. ಇನ್ನ 2 ವರ್ಷ ಬೇಕು ಅವನು ಕಾಮಗಾರಿ ಪೂರ್ಣ ಆಗ್ಬೇಕಂದ್ರೆ. ಅದು ಲಿಂಗಸೂರು ಹಟ್ಟಿಯಲ್ಲಿ ಮಾತ್ರ. ಮುದಗಲ್ ಪಟ್ಟಣದಲ್ಲಿ ಯಾವ ಅಮೃತ ಯೋಜನೆ ಇಲ್ಲ, JJM ಇಲ್ಲ, ಜಲಧಾರಣೆ ಇಲ್ಲ. ಟೋಟಲ್ ಅಲ್ಲಿ ಬಿಡದ ಅಲ್ಲಿರ್ತಕ್ಕಂಥ ಕಷ್ಟ ಹೆಂಗಿದೆ ಅಂದ್ರೆ ಜನರಿಗೆ 1 ದಿನದ ನೀರು 10 ದಿನ ಬಳಕೆ ಮಾಡಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಿಜವಲ್ಲ ಅಲ್ಲಿ ಡ್ಯಾಮ್ಲಿಂದ ಡೈರೆಕ್ಟ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಯಾಕೆ ಮಾಡಬಾರ್ದು? ಮುದಗಲ್ ಪಟ್ಟಣಕ್ಕೆ ಒಂದು 50 ಕೋಟಿ ರೂಪಾಯಿ ಇಟ್ಕೊಂಡ್ಗೆ ಕುಡಿಯೋ ನೀರು ಕೊಡೋಕ್ಕಾಗಲ್ಲನ್ರಿ ಸರ್ಕಾರಕ್ಕೆ. ನಾವು ಇಷ್ಟೊಂದು ಮಾಡ್ತೀವಿ, ಹುಗಿತದ್ರ ಮನೆ ಹತ್ರ ಬಂದು ನನಗೆ ಏನ್ರಿ ನಿಮ್ಮ ಶಾಸಕರು ಮಾಡೀವಿ, ಕುಡಿಯೋಕೆ ನೀರು ಕೊಡೋಕೆ ಹೋಗ್ಯತಿಲ್ಲ ನಿಮ್ಗೆ ಅಂತ ಕೇಳ್ತಾರ. ನಾನೇನು ಮಾಡ್ಬೇಕು ಅಧ್ಯಕ್ಷರು ಹೇಳಿ? ನಿಮ್ಮ ಮುಖಾಂತರ ಬಂದು ನಾವು ಸರ್ಕಾರಕ್ಕೆ ಹಂಗೆ ಕೇಳಿದ್ರೆ ಸರ್ಕಾರಕ್ಕೆ ಕುಡಿಯೋ ನೀರು ಕೂಡ ಯೋಗ್ಯತಿಲ್ಲ ಅಂತ ಕೇಳಕ್ ಆಗ್ತದೆ ಸರ್ಕಾರ? ನೀವೇ ಹೇಳ್ರಿ ಅಧ್ಯಕ್ಷರೇ, ನೀವು ಈ ವಿಷಯನ ಜನರು ನನಗೆ ಬಂದು ದಿನಾಲು ಬಂದಲ್ಲಿ ಹುಗಿತಿದಾರ ಅಂತಂದ್ರೆ ನಾನು ಯಾರು ಕೇಳ್ಬೇಕು ಅಧ್ಯಕ್ಷರೇ? ಬಂದು ಸರ್ಕಾರನೇ ಕೇಳ್ಬೇಕು ತಾನೆ. ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದರೂ ಕುಡಿಯೋ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು.
ತಾವ್ ಹೇಳ್ಬೇಕು ಅಧ್ಯಕ್ಷರೇ, ಸಚಿವರು ಏನ್ ಹೇಳ್ತಾರಲ್ಲ ಇದನ್ನೆಲ್ಲ ಬಿಡ್ಬೇಕೀಗ. 2017 ಟೆಂಡರು, 18 ಟೆಂಡರು, ಕರೋನಾ ಬಂತು, ಅವೆಲ್ಲ ಕೈತಿಗಳನ್ನು ಬಿಡ್ಬೇಕೀಗ. ನಾವು ಜನರಿಗೆ ನೀರು ಕೊಡ್ಬೇಕಾದದ್ದು ಬಹಳ ಪ್ರಾಮುಖ್ಯ ಇದೆ ಈಗ ನಮಗೆ. ಜನರಿಗೆ ನೀರು ಕೊಡದೆ ಹೋದ್ರೆ ಮತ್ತೆ ಜನರು ಏನು ವಿಚಾರ ಮಾಡ್ತಾರೆ ಹೇಳ್ರಿ, ಇನ್ನ ದಂಗೆ ಹೇಳ್ತಾರೆ. ಇನ್ನ ಕುಡಿಯ ನೀರು ಕೊಡ್ತಾ ಇಲ್ಲ ನಮಗೆ. ಪಟ್ಟಣದಲ್ಲೇ ಡ್ಯಾಮ್ ಇದೆ, ಪಟ್ಟಣದಲ್ಲೇ ನದಿ ಇದೆ, ಶಾಶ್ವತ ಕುಡಿಯ ನೀರು ಕೊಡ್ತಕ್ಕಂಥ ಅವಕಾಶ ಇದೆ. ಒಂದು 50 ಕೋಟಿ ರೂಪಾಯಿ ಇಟ್ಟರೆ ಪರ್ಮಿಟ್ ಆಗಿ ದಿನಾಲೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮೊನ್ನೆ ಸಭಾಧ್ಯಕ್ಷರೇ, ಕೊರೋನಾ ಬಂದಿದ್ದೇನು ಸುಳ್ಳ ಸಭಾಧ್ಯಕ್ಷರೇ? ಕೊರೋನಾ ಬಂತು, ಅದಕ್ಕೆ ಸ್ವಲ್ಪ ಕಾಮಗಾರಿ ವಿಳಂಬ ಆಯ್ತು. ನಿಮ್ದೇ ಸರ್ಕಾರ ಇತ್ತು, ಕೇಳ್ರಿ ಶಾಸಕರೇ, ಸಚಿವರೇ ನಿಮ್ದೇ ಸರ್ಕಾರ ಇತ್ತು, ನಿಮ್ದೇ ಮುಖ್ಯಮಂತ್ರಿ ಇದ್ರು, ಯಾಕೆ ಮಾಡಿಲ್ಲ? ಸಚಿವರೇ ದಯಮಾಡಿ ಒಂದು ಸ್ವಲ್ಪ ಮನವಿ ಮಾಡ್ಕೊಂಡು ನೀವು ಯೋಗ್ಯತೆ ಇಲ್ಲ ಉಗಿತಾರೆ ಅಂದ್ರೆ ನಾವೇನ್ ಸಭಾಧ್ಯಕ್ಷರೇ? ಸಭಾಧ್ಯಕ್ಷರೇ, ಸುಮಾರು 100 ಕೋಟಿಗೂ ಹೆಚ್ಚಿನ ಹಣದಲ್ಲಿ ನಾವು ಈಗಾಗಲೇ ಲಿಂಗಸ್ಕೂರು ನೀರು ಕೊಡ್ತಾ ಇದ್ದೀವಿ, ಹಟ್ಟಿಪಟ್ಟಣಕ್ಕೂ ಕೊಡ್ತಾ ಇದೀವಿ ಸಭಾಧ್ಯಕ್ಷರೇ. ಕೆಲಸ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ, ಅವರೇ ಒಪ್ಕೊಂತ ಇದ್ದಾರೆ ಸಭಾಧ್ಯಕ್ಷರೇ. ಇನ್ನೊಂದು 8 ತಿಂಗಳು 10 ತಿಂಗಳು ಆಗ್ತದೆ. ಸ್ವಲ್ಪ ಕೆಲಸ ನಿಲ್ಸಿಲ್ಲ, ಡೂಯಿಂಗ್ ಅವರ್ ವರ್ಕ್ ಮಾಡ್ತಾ ಕುತ್ಕೊಳ್ರಿ. ನಾನು ಹೀಲ್ಡಾಗಿಲ್ಲ, ಕುತ್ಕೊಳ್ಳಿ. ಅವ್ರಿಗೆ ಆನ್ಸರ್ ಹೇಳ್ತೀನಿ. ನೀವು ಕುತ್ಕೊಳ್ಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಭಾಧ್ಯಕ್ಷರೇ, ಈಗ ಮಾನ್ಯ ಶಾಸಕರುಗಳು ಗೊತ್ತು ಸಭಾಧ್ಯಕ್ಷರೇ, ಲಿಂಗಸ್ಕೂರ್ಗೂ ಸಹ ಹಟ್ಟಿಪಟ್ಟಣಕ್ಕೂ 2ಕ್ಕೂ 100 ಕೋಟಿಗೂ ಹೆಚ್ಚು ಹಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಆ ಜಾಗವನ್ನ ನಾವು ಆ ಏಜೆನ್ಸಿ ಕೊಟ್ಟೆ 1 ವರ್ಷ ಆಗಿದೆ ಸಭಾಧ್ಯಕ್ಷರೇ. ಒಂದು ವರ್ಷ ಆಗಿದೆ, ಇನ್ನೊಂದು 11 ತಿಂಗಳಾಗಿದೆ. ಒಂದಕ್ಕೆ ಇನ್ನೂ 1 ವರ್ಷ ಟೈಮ್ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇದೆ ಸಭಾಧ್ಯಕ್ಷರೇ. ನಾವು ಅವ್ರಿಗೆ ಕಾಮಗಾರಿ ಶುರು ಮಾಡಿದವಾಗ ನಾವು ಅಗ್ರಿಮೆಂಟ್ ಮಾಡಿದ್ವಲ್ಲ, ಆ ಅಗ್ರಿಮೆಂಟ್ ಅಲ್ಲೇ ಇನ್ನೂ 26ಕ್ಕೆ ಅದು ಕಂಪ್ಲೀಟ್ ಆಗೋದು ಸಭಾಧ್ಯಕ್ಷರೇ. 26 ತನಕ ಒಳಗಡೆನೆ ನೀರು ಎಲ್ಲ ಜಾಗಕ್ಕೂ ಕೊಟ್ಬಿಡ್ರಿ ಅಂದ್ರೆ ನಾವೇನು ವಿಳಂಬ ಮಾಡಿಲ್ಲ ಸಭಾಧ್ಯಕ್ಷರೇ. ಆದ್ರೆ ಮುಖ್ಯವಾದ ಪ್ರಶ್ನೆ ಮಾನ್ಯ ಮಾನಪ್ಪ ಅವರದು ಮುದಗಲ್ ಪಟ್ಟಣಕ್ಕೆ ಕೊಡಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಅದು ನಾನು ಒಪ್ಕೋತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ 34 ಕೋಟಿ ರೂಪಾಯಿ ಬೇಕಾಗಿತ್ತು. ಅದರಲ್ಲಿ ಬರೀ ನಮಗೆ 17 ಕೋಟಿ ಮಾತ್ರ ನಮ್ಮ ಅನುದಾನ ಇತ್ತು. ಆ 17 ಕೋಟಿಲಿ ಸುಮಾರು 6.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ 27% ಅಲ್ಲಿ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೂ ಸುಮಾರು 29 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ ಸಭಾಧ್ಯಕ್ಷ. ಆ ಹಣವನ್ನು ಬೇಕು ಅಂತ ಕೇಳಿ ನಾವು ಹಣ ನಮ್ಮ ಫೈನಾನ್ಸ್ಗೆ ಕೇಳಿದ್ವಿ ಸಭಾಧ್ಯಕ್ಷ. ಯಾವುದಾದ್ರೂ ಪ್ರಯತ್ನ ಪಟ್ಟು ಯಾವುದಾದ್ರೂ ರೀತಿಯಲ್ಲಿ ನಾವು ಅಲ್ಲಿಗೆ ಮುದುಗಲ್ ಪಟ್ಟಣಕ್ಕೂ ಸಹ ನೀರು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಧ್ಯಕ್ಷರೇ. ಸಚಿವರ ಒಂದೇ ನಿಮಿಷ ಸಚಿವರ, ಈಗ ಈ ಸೆಷನ್ ಮುಗಿದ ಮೇಲೆ ಒಂದು ಬೆಂಗಳೂರಲ್ಲಿ ಉಸ್ತುವಾರಿ ಸಚಿವರು ನೀವು ಸೇರಿ ಒಂದು ಮೀಟಿಂಗ್ ಕರೀರಿ, ಎಲ್ಲ ಕಾಂಟ್ರಾಕ್ಟರ್ನು ಕರೀರಿ, ಕರೆದು ಅದೇನೋ ಮಾಡಿ ಬೇಗನೆ ಅವರಿಗೆ ಅನುಕೂಲ ಮಾಡಿಕೊಡ್ರಿ. ಕುಡಿಯೋ ನೀರಿನ ವಿಚಾರ ಇಲ್ಲ ಸಭಾಧ್ಯಕ್ಷರೇ. ನಾವು ಶುರು ಮಾಡಿರುವಂತ ಕಾಮಗಾರಿಯಲ್ಲಿ ಏನು ಲೇಟ್ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಅದು ತಪ್ಪು ತಿಳುವಳಿಕೆ ದಯವಿಟ್ಟು ಅವ್ರಿಗೂ ಗೊತ್ತಿದೆ. ಅದು ಇನ್ನೊಂದು 11 ತಿಂಗಳು ಒಂದು 7 ತಿಂಗಳು ಒಂದು ಸರ್. ಈ 7 ತಿಂಗಳು ಮತ್ತು 11 ತಿಂಗಳು ಆದ್ಮೇಲೆ 2 ಪಟ್ಟಕ್ಕೆ ಬರ್ತದೆ, ಬರ್ತಾ ಇಲ್ಲ ಅಂತ ಸನ್ಮಾನ್ಯ ಸಚಿವರೇ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಅವ್ರಿಗೆ ಅಗ್ರಿಮೆಂಟ್ ಇರೋದೇ ಇನ್ನೂ 11 ತಿಂಗಳಿದೆ ಅಧ್ಯಕ್ಷರೇ. ಟೆಂಡರ್ ಅಗ್ರಿಮೆಂಟ್ ಪ್ರಕಾರ ಸಚಿವರು ಹೇಳ್ತಾರೆ ಮುಗಿಸ್ಕೊಡ್ತೀವಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಪ್ರಕಾರ 3 ತಿಂಗಳಲ್ಲಿ 7 ತಿಂಗಳಲ್ಲಿ ಪೂರಕವಾಗಿದೆ. ಕೆಲಸ ಮುಗಿಯವರೆಗೆ ಆಮೇಲೆ ಡೈಲಿ ನೀರು ಕೊಡಬೇಕಾಗಿದೆ. ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂತ ನೀವು ಅವರು ಸೇರಿ ಚರ್ಚೆ ಮಾಡ್ರಿ. ಇಲ್ಲೆಲ್ಲ ಮುಗಿತಿ. ನಾನು ಪತ್ರ ಬರ್ದೀನಿ ಸರ್ಕಾರಕ್ಕೆ. 2 ವರ್ಷದಿಂದ ಔಷಧಿ ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೆ 1 ಲೀಟರ್ ನೀರು ಕೊಡಕ್ಕಾಗಿಲ್ಲ ಕುಡಿಯೋಕೆ. ಸಚಿವರು ಸ್ಪಷ್ಟನೆ ಏನಾದರೂ ಒಂದು ಹೇಳ್ಬೇಕಲ್ವ ನಮಗೆ. ನಾನು ಸಭಾಧ್ಯಕ್ಷರೇ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅಗ್ರಿಮೆಂಟ್ ಟೈಮ್ ಇದೆ ಸಭಾಧ್ಯಕ್ಷರೇ. ಅದು ಅವ್ರಿಗೂ ಗೊತ್ತು.
ಮಾನವರಿಗೂ ಗೊತ್ತು, ಇನ್ನೂ ಹೇಳಿ, ಆ ಟೈಮಲ್ಲಿ ತಾವು ಏನ್ ಹೇಳಿದ್ರಿ ಕೇಳಿ, ನಾನು ಒಂದು ಪೂರಕವಾಗಿ ಕೇಳ್ತಾ ಇದ್ದೀನಿ. ನಮ್ಮ ಪಟ್ಟಣಕ್ಕೆ ಕಾರಜಾಯಿಂದ ಲಿಂಗಸ್ಕೂರು ನೀವ್ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಬಿಡ್ರಿ, ನಾನು ಜಗಳ ಮಾಡ್ತಾ ಇಲ್ಲ. ಸಭಾಧ್ಯಕ್ಷ ಒಂದ್ ಮೀಟಿಂಗ್ ಕರೆದು ಮಾಡ್ತೀವಿ, ಕುತ್ಕೊಳ್ರಿ. ಆಯ್ತು, ಒಂದು ಕ್ಲಿಯರ್ ಮಾಡ್ರಿ ಅಧ್ಯಕ್ಷರೇ, ಒಂದು ಕ್ಲಿಯರ್ ಆಗಿ ಒಂದು ಮಿನಿಟ್ ಅಧ್ಯಕ್ಷರೇ, ಒಂದು ಕ್ಲಿಯರ್ ಮಾಡ್ರಿ ನನಗ. ಅಂದ್ರೆ ಈಗ ಅವಧಿ ಇದೆ, ಅವಧಿ ಒಳಗೆ ಮುಗಿಸ್ತೀವಿ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅವಧಿಯಲ್ಲಿ ಸರ್, ಅವಧಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದೇವೆ, ಅಧ್ಯಕ್ಷರೇ, ನಾನು ಏನ್ ಕೇಳಕತ್ತೀನಿ ಅದು ಅರ್ಥ ಮಾಡ್ಕೊಳ್ರಿ. ನಾನು ಮಾತಾಡೋ ಇಂಟ್ರೆಸ್ಟ್ ನನಗಿಲ್ಲ. ಸಮಸ್ಯೆ ಬಗೆಹರಿಸಬೇಕಾಗಿದೆ. ಶಾಶ್ವತ ಕುಡಿಯ ನೀರು ಮೀಟಿಂಗ್ ಕರಿ ಬೆಂಗಳೂರಲ್ಲಿ. ಒಂದು ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಮುದಗಲ್ ಪಟ್ಟಣಕ್ಕೆ ಸಚಿವರೇ ಒಂದು ರಿಕ್ವೆಸ್ಟ್, ಮುದಗಲ್ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರು ಯೋಜನೆಗಾಗಿ ಯೋಜನೆ ಯಾವತ್ತು ಪ್ರಾರಂಭ ಮಾಡ್ತೀನಿ ಅಂತಕ್ಕದ್ದು ಒಂದು ಸ್ಪಷ್ಟಪಡಿಸ್ರಿ. ಆಮೇಲೆ ಲಿಂಗಸೂರು ಮತ್ತು ಹಟ್ಟಿಗೆ ಏನು ಜೆ ವರ್ಕು ಇವತ್ತೇನು ಅಮೃತ ಯೋಜನೆ ನಡೀತದವ, ಆ ವರ್ಕ್ ಮುಗಿಯ ಕಂಪ್ಲೀಟ್ ಆಗೋವರೆಗೇನು ದಿನಾಲು ಏನು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀರಾ ಅದು ಬಂದು ಸ್ಪಷ್ಟಪಡಿಸ್ರಿ. ನಾನು ಮಾತಾಡ್ಬೇಕು, ದಿನಾಲಂತೂ ನೀರು ಬೇಕಲ್ಲ ಕುಡಿಯೋಕೆ ಜನರಿಗೆ. ಏನು ನನ್ನ ಮನವಿ. ಸಭಾಧ್ಯಕ್ಷರೇ, ಮಾನ್ಯ ಶಾಸಕರುಗಳಿಗೂ ಗೊತ್ತು ಯಾಕೆ ಅವರು ಈ ತರ ಇದ್ರ ಬಗ್ಗೆ ಮುದುಗಲ್ ಪಟ್ಟ ಬಿಟ್ಟು ಇನ್ನೆರಡು ಪಟ್ಟದ್ದು ಅಗ್ರಿಮೆಂಟೇ ಇನ್ನೂ ಟೈಮ್ ಇದೆ. ಸಭಾಧ್ಯಕ್ಷರೇ, ಯಾರಾದ್ರೂ 2 ವರ್ಷ 1 ವರ್ಷ ಟೈಮ್ ಕೊಟ್ಬಿಟ್ಟು ಮ್ಯಾಜಿಕ್ ಮಾಡಕ್ ಆಗಲ್ಲ ಸಭಾಧ್ಯಕ್ಷರೇ. ಅವ್ರಿಗೂ ಗೊತ್ತು ಅದು ಇನ್ನೂ 7 ತಿಂಗಳ ಟೈಮ್ ಇದೆ. ಆ ಟೈಮ್ ಒಳಗಡೆ ಮಾಡ್ತೀವಿ. ಎರಡು ಮುದುಗಲ್ ಪಟ್ಟಣಕ್ಕೆ ಸಭಾಧ್ಯಕ್ಷ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಮುದುಗಲ್ ಪಟ್ಟಣದ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ. ನಿಮ್ಮನ್ನು ಜೊತೆ ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಆ ದುಡ್ಡು ಯಾವ ತರ ಎಲ್ಲಿಂದ ತರೋದು ಅಂತ ಕೇಳಿ ಆ ಹಣವನ್ನ ಒದಗಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ. ಕೊಟ್ಟಿಲ್ಲ ನಮ್ದು. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸಚಿವರೇ ಇಲ್ಲ, ಅದಕ್ಕೆ ಬೇರೆಯವ್ರಿಗೆ ವಹಿಸಿದ್ದಾರೆ. ಮತ್ತೆ ಕೊಟ್ಟಿರ್ತಕ್ಕಂಥ ಉತ್ತರ ಸಮರ್ಪಕವಾಗಿಲ್ಲ. ಇದು ಬಹಳ ಸಮಸ್ಯೆ ಇದೆ. ಅದಕ್ಕೆ ಇದನ್ನ ಇನ್ನೊಂದು ದಿವಸಕ್ಕೆ ಸೋಮವಾರ ಅಥವಾ ಮಂಗಳವಾರಕ್ಕೆ ಮುಂದೂಡಬೇಕು. ಹೌದಾ? ಸಮರ್ಪಕವಾಗಿ ಉತ್ತರನೇ ಕೊಟ್ಟಿಲ್ಲ. ಓಕೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.